ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ರೂಪಕ ಸೊನ್ನಲಿಗೆ ಸಿದ್ದರಾಮ ಪ್ರಸ್ತುತಪಡಿಸುತ್ತಾರೆ ಕಲಬುರ್ಗಿಯ ಅಮರ ಕಲಾವೃಂದದ ಸದಸ್ಯರು. ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು. ಪರಸೇವೆ ಮಾಡುವೆ ನಯ್ಯ ಜಂಗಮದಾಸೋಹಕ್ಕೆಂದು, ಪರಸೇವೆ ಮಾಡುವೆ ನಯ್ಯ ಜಂಗಮದಾಸೋಹಕ್ಕೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು.
ಮಲ್ಲಯ್ಯ ಪರ್ವತ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಗರ್ಭವು ನೀ ಒಳೆದು ಸರ್ವವೇ ಶಿವನೆಂದು ಗರ್ಭವೇ ನೀ ಒಳೆದು ಸರ್ವವೇ ಶಿವನೆಂದು ಪರ್ವತಗಿರಿಯೇರಲು ಬರುತ್ತೀರಾ ಇಲ್ಲೇ ಇರುತ್ತೀರಾ ಪರ್ವತಗಿರಿಯೇರಲು ಬರುತ್ತೀರಾ ಇಲ್ಲೇ ಇರುತ್ತೀರಾ ಬರುತ್ತೀರಾ ಇಲ್ಲೇ ಇರುತ್ತೀರಾ ಬರುತ್ತೀರಾ ಇಲ್ಲೇ ಇರುತ್ತೀರಾ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಹೋ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಗುರುವಿಗೆ ತನು ಕೊಟ್ಟು ಲಿಂಗಕ್ಕೆ ಮನ ಕೊಟ್ಟು ವರ ಜಂಗಮಕ್ಕೆಲ್ಲ ಧನವನೆ ಕೊಟ್ಟು ಗುರುವಿಗೆ ತನು ಕೊಟ್ಟು ಲಿಂಗಕ್ಕೆ ಮನ ಕೊಟ್ಟು ವರ ಜಂಗಮಕ್ಕೆಲ್ಲ ಧನವನೆ ಕೊಟ್ಟು 6 ಗುಣಗಳ ಸುಟ್ಟು 3 ಗುಣಗಳ ತೊಟ್ಟು 6 ಗುಣಗಳ ಸುಟ್ಟು 3 ಗುಣಗಳ ತೊಟ್ಟು ಮಾರಾರಿ ಮಲ್ಲಯ್ಯಗ ಅಮರ ಪ್ರಿಯ ಮನ ಕೊಟ್ಟು ಮಾರಾರಿ ಮಲ್ಲಯ್ಯಗ ಅಮರ ಪ್ರಿಯ ಮನ ಕೊಟ್ಟು ಬರುತ್ತೀರಾ ಇಲ್ಲಿ ಇರುತ್ತೀರಾ ಬರುತ್ತೀರಾ ಇಲ್ಲಿ ಇರುತ್ತೀರಾ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಓಹೋ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ 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 ಮಲ್ಲಯ್ಯ ಯಪ್ಪ ಮಲ್ಲಯ್ಯ ಎಲ್ಲಿದ್ದೀಯಪ್ಪ ಮಲ್ಲಯ್ಯ ಮಲ್ಲಯ್ಯ ಮಗು ಯಾವ ಮಲ್ಲಯ್ಯನ್ಗಾಯ ಹುಡುಕಾಕತ್ತೀಯಪ್ಪ? ಆತನೇ ನನ್ನಪ್ಪ ಮಲ್ಲಯ್ಯ. ಅಂಬ್ಲಿ ಮಜ್ಜಿಗೆ ಕುಡಿತೀನಂತ ಹೇಳಿ ನನ್ನ ಕಣ್ಣು ತಪ್ಪಿಸಿ ಓಡಿ ಹೋದ ಮಲ್ಲಯ್ಯ. ಇರ್ಲಿ, ನಿನ್ ಮಲ್ಲಯ್ಯನ ಊರು ಯಾವ್ದಪ್ಪ? ನನ್ನ ಮಲ್ಲಯ್ಯನೂರ ಶ್ರೀಶೈಲ. ಶ್ರೀಶೈಲ? ಆಹಾ, ಎಂಥ ಭಕ್ತಿ ಇದು ಇಷ್ಟು ಎಳೆಯ ವಯಸ್ಸಿನಾಗ. ಮಗು, ನೀ ಭಾಳ ಭಾಗ್ಯವಂತನಪ್ಪ. ನಾವು ಶ್ರೀಶೈಲಕ್ಕೆ ಹೊಂಟೇವಿ. ನಿನ್ನ ಮಲ್ಲಯ್ಯನ ನಾವು ತೋರಿಸ್ತೀವಿ. ನೀನು ನಮ್ಮ ಜೊತೆ ಬರ್ತೀಯೇನಪ್ಪ? ಏನು, ನೀವು ಶ್ರೀಶೈಲಕ್ಕೆ ಹೊರಟಿದ್ದೀರಾ? ನನ್ನಪ್ಪ ಮಲ್ಲಯ್ಯನ ನೋಡಿದ್ದೀರಾ? ನಾವು ವರ್ಷವೂ ತಿಂಗಳ ಪರ್ಯಂತ ಪಾದಯಾತ್ರೆ ಮಾಡಿ ಶ್ರೀಶೈಲಕ್ಕೆ ಹೋಗ್ತೀವಿ. ವರ್ಷವೂ ಮಲ್ಲಯ್ಯನ ದರ್ಶನ ಭಾಗ್ಯ ಪಡ್ಕೋತೀವಪ್ಪ. ಹಾಗಾದರೆ ನಾನು ನಿಮ್ಮ ಜೊತೆ ಶ್ರೀಶೈಲಕ್ಕೆ ಬರ್ತೇನೆ. ನನ್ನಪ್ಪ ಮಲ್ಲಯ್ಯನನ್ನು ತೋರಿಸ್ಲೇಬೇಕು. ನಡೇ ಮಗು, ನಿನ್ನ ಭಕ್ತಿಗೆ ಮೆಚ್ಚಿ ಆ ಮಲ್ಲಯ್ಯ ತಾನಾಗೆ ಬಂದು ನಿನಗೆ ದರ್ಶನ ಕೊಡ್ತಾನ. ಜೈ ಮಲ್ಲಿಕಾರ್ಜುನ್ ಮಹಾರಾಜ್ ಕಿ ಜೈ. ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ. ಯಪ್ಪ ಐನೋರ, ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದ್ರಿ. ಎಲ್ಲಿದ್ದಾನೆ ನನ್ನ ಮಲ್ಲಯ್ಯ? ಲೇ ಅಪ್ಪ, ಎಂಥ ಹುಚ್ಚು ಹುಡುಗದಿಯ ನೀನು. ಆಗ ಅಲ್ಲಿ ನೋಡು, ಸಾಲಾಗಿ ನಿಂತಾರಲ್ಲ, ಮಲ್ಲಿಕಾರ್ಜುನ್ ದರ್ಶನಕ್ಕಂತ ನಿಂತಾರ. ನೀನು ಆ ಸಾಲ್ನಾಗ ನಿಂತು ನಿನ್ನ ಮಲ್ಲಯ್ಯನ ಭೇಟಿ ಮಾಡು. ಆ ಶಿವಲಿಂಗವೇ ಶ್ರೀಶೈಲ ಮಲ್ಲಿಕಾರ್ಜುನ ಕಣಪ್ಪ. ಛೀ, ಈ ಕಲ್ಲಿನ ಶಿವಲಿಂಗ ನನ್ನ ಮಲ್ಲಯ್ಯನೇ. ನನಗೆ ದರ್ಶನವಿತ್ತ ಮಲ್ಲಯ್ಯ ಕಲ್ಲಿನ ಲಿಂಗದ ಮಲ್ಲಯ್ಯ ಅಲ್ಲ. ಆ ಮಲ್ಲಯ್ಯನೂ ಮೋಸ ಮಾಡಿದ. ಮಲ್ಲಯ್ಯನ ತೋರಿಸುತ್ತೇವಂತ ನೀವೂ ಮೋಸ ಮಾಡಿದಿರಿ. ಮಲ್ಲಯ್ಯ ಮೋಸಗಾರ, ನೀವೂ ಮೋಸಗಾರರು. ಈ ಲೋಕವೇ ಮೋಸದ ಜಾಲ. ನಾನು ನೋಡಿದ ಮಲ್ಲಯ್ಯನನ್ನು ನಾನೇ ಹುಡುಕುತ್ತೇನೆ, ನೀವ್ಯಾರೂ ತೋರಿಸಲಾರಿರಿ. ಮಲ್ಲಯ್ಯ ಮಲ್ಲಯ್ಯ.
ನಿಜವಾಗ್ಲೂ ಈ ಹುಡುಗನಿಗ ಹುಚ್ಚಿಡ್ದಿರ್ಬೇಕು. ವಿಚಿತ್ರವಾಗಿ ವರ್ತಿಸಾಕತ್ತಾನ. ಇಡೀ ಲೋಕವೇ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಕ್ಕೆ ತಲೆಬಾಗಿ ನಮಸ್ಕರಿಸುತ್ತಿರುವಾಗ ಅದು ಬರೀ ಕಲ್ಲು ಅಂತ ಹೇಳಿ ಲಿಂಗಕ್ಕೆ ನೋಡ್ಲಾರ್ದ ಹೋದನಲ್ಲ. ಎಂಥ ಧೈರ್ಯ ಆ ಹುಡುಗನದು. ಹುಚ್ಚೇನ ಅವನು? ಏನು ನಾವು ಹುಚ್ಚರು? ಆ ಹುಚ್ಚು ಮಲ್ಲಯ್ಯಗ ಗೊತ್ತು. ನಡೀರಿ ನಡೀರಿ. ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ. ಮಹಾತ್ಮ ಮಲ್ಲಯ್ಯ ಉಗೆ ಉಗೆ ಮಹಾತ್ಮ ಮಲ್ಲಯ್ಯ ಉಗೆ ಉಗೆ. ಮಲ್ಲಯ್ಯ ಮಲ್ಲಯ್ಯ ಸಿದ್ಧರಾಮ ಸಿದ್ಧರಾಮ. ಏನು ಮಗ, ನೋವಾಯ್ತಾ? ನಾನಾರು ಗುರ್ತು ಸಿಗ್ತೇನಪ್ಪ? ನೀನು ನನಗೆ ಮೋಸ ಮಾಡಿದಪ್ಪ ಮಲ್ಲಯ್ಯ. ಹಿಂಗ ಈ ಜಗತ್ನಾಗ ನನ್ನಂಗ ಎಷ್ಟು ಮಂದಿ ಮೋಸ ಮಾಡಿದೆಯೋ ಏನೋ. ಅದಕ್ಕೆ ಮಂದಿ ದೇವ್ರನ್ನ ನಂಬೋದಿಲ್ಲ. ಅದ್ರಾಗ ಒಬ್ಬನೇ ದೇವ್ರಂತ ತಿಳ್ಕೊಂಡೇ ಇಲ್ಲ. ತಗೋ, ನಿನಗಂತ ಅಂಬ್ಲಿ ಮಜ್ಜಿಗೆ ಮೊಸರನ್ನ ತಂದಿದ್ದೀನಿ, ತಿನ್ನು. ಮುನಿಸ್ಬೇಡ ಮಗ. ನೀ ಅಂಬ್ಲಿ ಮಜ್ಜಿಗೆ ತಂದಾಗ ಅಲ್ಲೇ ಇದ್ದೆ. ಕಂಬಿ ಐಗಳ ಜೊತೆ ನೀನಿದ್ದಾಗ ನಾನು ಅಲ್ಲೇ ಇದ್ದೆ. ನೀ ಎಲ್ಲೆಲ್ಲ ಅಡ್ಡಾಡಿದ್ ನೋಡು, ಅಲ್ಲೆಲ್ಲ ನಾನಿದ್ನಪ್ಪ. ಮತ್ತ ನಾ ಎಷ್ಟು ಗೋಗರದು ಯಪ್ಪ ಮಲ್ಲಯ್ಯ ಅಂತ ಗೋಳು ಹೊಡ್ಕೊಂಡ್ರು ನೀ ಯಾಕೆ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ? ನೋಡು ಮಗ, ನಿನಗಿನ್ನೂ ಅನುಭವ ಕಡಿಮೆ. ಕಣ್ಣಿಗೆ ಪರಿ ಬಂದ್ರ ಕಣ್ಣಿಗೇನು ಕಾಣಿಸೋದಿಲ್ಲ. ಅದರ ಹಂಗ ಈ ಲೋಕದ ಜನರಿಗೆ ಪ್ರಪಂಚದ ಪರಿ ಹರಿಯೋ ತನಕ ಪರಮಾತ್ಮ ಕಾಣಿಸೋದಿಲ್ಲ ಸಿದ್ಧರಾಮ. ಯಪ್ಪ ಮಲ್ಲಯ್ಯ, ನೀನು ನನಗೆ ಕಾಣಿಸ್ಲಕತ್ತಿದ್ದಿ ಅಂದ್ರ ನನ್ನ ಕಣ್ಣಿನ ಪರಿ ಹರಿದಿರ್ಬೇಕಲ್ಲ. ಈ ಲೋಕದ ಜನರು ಅದಕ್ಕ ನಿನಗ ಹುಚ್ಚ ಅಂತಂದಾರ. ನೀನು ಹುಟ್ಟುತ್ತಲೇ ನಿನ್ನ ಕಣ್ಣಿನ ಪರಿ ಹರ್ಕೊಂಡೇ ಬಂದಿದೆ. ಇನ್ನು ಮ್ಯಾಲ ಪ್ರಪಂಚಿಗರ ಕಣ್ಣುಗಳ ಪರಿಹರಿಯುವ ಭವರೋಗ ವೈದ್ಯ ನೀನಾಗು. ಹೋಗು, ನಿನಗೀಗ ಜಂಗಮ ದೀಕ್ಷೆ ನೀಡುತ್ತೇನೆ. ತೆಗೆದುಕೋ ಯೋಗದಂಡ ಕೌಪೀನವನ್ನು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸಿದ್ಧರಾಮ, ನೀನೀಗ ಸೊನ್ನಲಾಪುರಕ್ಕೆ ಹೊರಡು. ಅಲ್ಲಿ ನಿನಗಾಗಿ ನಿನ್ನ ಮುಪ್ಪಿನ ತಂದೆ ತಾಯಿಗಳು ಹಂಬಲಿಸುತ್ತಿದ್ದಾರೆ. ತಂದೆ ತಾಯಿಗಳ ಸೇವೆ ಮಾಡುತ್ತಾ ಲೋಕದ ಸೇವೆ ಮಾಡಿ ಕರ್ಮಯೋಗಿಯಾಗು, ಶಿವಯೋಗಿಯಾಗು ಸಿದ್ಧರಾಮ, ಶಿವಯೋಗಿಯಾಗು ಸಿದ್ಧರಾಮ. ಯಪ್ಪ ಮಲ್ಲಯ್ಯ, ಮತ್ತೆ ಶುರು ಮಾಡ್ದಲ್ಲ ನಿನ್ನ ಮೋಸದಾಟ. ಈ ಸಲ ನಾ ಮೋಸ ಹೋಗಂಗಿಲ್ಲ. ನಿನ್ನ ಎರಡೂ ಕೈಕಾಲುಗಳನ್ನು ಕಟ್ಟಾಕಿ ಈ ಗಿಡದ ಕೆಳಗೆ ಮಲಗಿಸ್ಬಿಟ್ಟು ನೀನು ಸೇವಾ ಮಾಡ್ತೀನಿ. ನನಗೆ ನೀನಾ ತಂದಿ, ನೀನಾ ತಾಯಿ, ನಿನ್ನ ಬಿಟ್ಟಿರೋಕ್ಕಾಗಲ್ಲೋ ನನ್ನಪ್ಪ. ಛೀ ಹುಚ್ಚಪ್ಪ, ಇಷ್ಟೊತ್ತು ಹೇಳಿದ್ರೂ ನೀನಿನ್ನೂ ತಿಳ್ಕೊಂಡೇ ಇಲ್ಲ. ನೀನು ನನ್ನನ್ನು ಮಲ್ಲಯ್ಯ ಮಲ್ಲಯ್ಯ ಅಂತ ಹಂಬಲಿಸಿ ಹುಡುಕುತ್ತಾ ಬರುವಾಗ ನಾನು ನಿನ್ನ ಜೊತೆಗೇ ಇದ್ದೆ. ಆದ್ರೆ ನಿನಗೆ ನನ್ನ ಗುರ್ತು ಹಿಡಿಯೋ ಶಕ್ತಿಯಾಗ ನಿನಗಿರಲಿಲ್ಲ. ಆದರೆ ಈಗ ನೇರವಾಗಿ ನನ್ನಿಂದಲೇ ಯೋಗ ದೀಕ್ಷೆ ಪಡೆದು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕೂಡ ಪಡೆದುಕೊಂಡಿರುವೆ. ಸೊನ್ನಲಿಗೆಗೆ ನಿನ್ನ ಜೊತೆ ನಾನೂ ಕೂಡ ಬರುತ್ತೇನೆ. ನಿನ್ನಿಂದ ಸೊನ್ನಲಿಗೆ ಶ್ರೀಶೈಲವಾಗಬೇಕು, ನಿನ್ನಿಂದ ಸೊನ್ನಲಿಗೆ ಶ್ರೀಶೈಲವಾಗಬೇಕು ಸಿದ್ಧರಾಮ. ಲೋಕದ ದುಃಖಿತರ ದುಃಖ ದೂರವಾಗಬೇಕು. ನೀನು ಸೊನ್ನಲಿಗೆಗೆ ಬಂದಿದೆ ಅಂತ ನನಗೆ ಹೆಂಗೆ ತಿಳಿಬೇಕು? ಅದಕ್ಕೊಂದು ಗುರ್ತು ಹೇಳು ನನ್ನಪ್ಪ. ನೀನು ಸೊನ್ನಲಿಗೆಯ ಹೋದ ಕೆಲವೇ ಕ್ಷಣಗಳಲ್ಲಿ ಭೀಕರ ಬಿರುಗಾಳಿ, ಗುಡುಗು, ಸಿಡಿಲು,
ಮಿಂಚುಗಳು ಆರ್ಭಟಿಸುತ್ತವೆ. ಸ್ವನ್ನಲಿಗೆಯ ವನದಲ್ಲಿರುವ ಪಾರಿಜಾತ ಗಿಡದ ಕೆಳಗೆ ಲಿಂಗರೂಪದಲ್ಲಿ ಅದೇ ಗಳಿಗೆಯಲ್ಲಿ ಪ್ರಕಟವಾಗುತ್ತೇನೆ. ನಿನಗೆ ಯಾವ ತಾಪತ್ರಯಗಳು ಬರದಂತೆ ನಿನ್ನ ಜೊತೆ ನಾನಿರುತ್ತೇನೆ ಸಿದ್ಧರಾಮ. ಬಾ ಸಿದ್ಧರಾಮ, ಬಾ ಸಿದ್ಧರಾಮ, ನನ್ನನ್ನು ಅಪ್ಪಿಕೊಳ್ಳು ಸಿದ್ಧರಾಮ. ಶ್ರೀಶೈಲದಿಂದ ಬಂದ ಸೊನ್ನಲಾಪುರದಿನಿಂದ, ಶ್ರೀಶೈಲದಿಂದ ಬಂದ ಸೊನ್ನಲಾಪುರದಿನಿಂದ, ಶ್ರೀಗಿರಿ ಮಲ್ಲಯ್ಯ ಏನ ಚಂದ ಚಂದ, ಶ್ರೀಗಿರಿ ಮಲ್ಲಯ್ಯ ಏನ ಚಂದ ಚಂದ, ಸಿದ್ಧರಾಮ 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 ಸಿದ್ಧರಾಮ. ತಂದೆ ಮಲ್ಲಯ್ಯ, ನೀನು ಮೋಸಗಾರನಲ್ಲ. ನಿನ್ನ ಶಕ್ತಿ ಸಾಮರ್ಥ್ಯವನ್ನರಿಯದ ನಾವೇ ಮೋಸಗಾರರು. ನೀನು ಶ್ರೀಶೈಲದಲ್ಲಿ ವಚನ ಕೊಟ್ಟಂತೆ ಈ ಪಾರಿಜಾತ ಗಿಡದ ಕೆಳಗೆ ಉದ್ಭವ ಲಿಂಗ ರೂಪದಲ್ಲಿ ಪ್ರಕಟವಾಗಿರುವೆ. ಇಂದಿನಿಂದ ನೀನು ಸೊನ್ನಲಿಗೆಯ ಶ್ರೀಶೈಲ ಮಲ್ಲಿಕಾರ್ಜುನನಾಗಿ ನಮ್ಮನ್ನೆಲ್ಲ ರಕ್ಷಿಸು ತಂದೆ. ಸಿದ್ಧರಾಮ, ನಿನಗ ಸಿದ್ಧರಾಮ ಅಂತ ಕರೆಯಲು ನನಗ ಹೆದರಿಕೆ ಆಗ್ತದಪ್ಪ. ಯಾಕಂದ್ರ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಾಕ್ಷಾತ್ ಶಿವನನ್ನೇ ಒಲಿಸಿಕೊಂಡು ಶ್ರೀಶೈಲದಿಂದ ಆ ಮಲ್ಲಿಕಾರ್ಜುನನನ್ನ ಸೊನ್ನಲಿಗೆ ಕರೆತಂದೆಯಲ್ಲ. ನೀನೆಂಥ ಪುಣ್ಯಾತ್ಮ ಸಿದ್ಧರಾಮ, ನೀನೆಂಥ ಮಹಾತ್ಮ. ಜೈ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಜೈ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಮಗ ಸಿದ್ಧರಾಮ, ಸಿದ್ದರಾಮೇಶ್ವರ, ನಿನಗ ಜಗತ್ತು ಹುಚ್ಚ ಅಂತಲೋ. ನೀನೀಗ ಜಗತ್ತನ್ನೇ ಹುಚ್ಚನಾಗಿ ಮಾಡಿದೆಯಲ್ಲಪ್ಪ. ನಿನ್ನನ್ನು ಮಗನಾಗಿ ಪಡೆದ ನಾವೆಷ್ಟು ಪುಣ್ಯಶಾಲಿಗಳು. ಧನ್ಯ ಮಗ, ಧನ್ಯ. ಮಗ ಸಿದ್ದರಾಮ, ಅಂಬ್ಲಿ ಮಜ್ಜಿಗೆ ಬೇಡಿದಿ ಅಂತ ಎಷ್ಟು ಖುಷಿಲೆ ಬುತ್ತಿ ಮಾಡಿ ಕಟ್ಕೊಟ್ನೆಪ್ಪ. ಉಂಡಿದ್ಯೋ, ಉಪಾಸಿದ್ಯೋ, ಇವತ್ತು ನನಗೆ ಈ ರೂಪದಾಗ ದರ್ಶನ ಕೊಟ್ಟಿಯಪ್ಪ. ನಾ ಎಂಥ ಭಾಗ್ಯಶಾಲಿ ಸಿದ್ದರಾಮ, ನಾ ಎಂಥ ಭಾಗ್ಯಶಾಲಿ. ಸುಗ್ಗವ್ವ, ಮುದ್ದುಗೌಡ, ಸಿದ್ಧರಾಮ ಸಾಕ್ಷಾತ್ ಶಿವನಿಂದ ದೀಕ್ಷೆ ಪಡೆದು ಸಾಕ್ಷಾತ್ ಶಿವನೇ ಆಗಿದ್ದಾನೆ. ಕೈಲಾಸದ ಆ ಶಿವನಿಗೆ ತಂದೆ ತಾಯಿಗಳಿಲ್ಲ. ಆದ್ರ ಸೊನ್ನಲಿಗೆಯನ್ನೇ ಕೈಲಾಸ ಮಾಡಿದ ಈ ಶಿವ ಸಿದ್ರಾಮ್ಗ ನೀವು ತಂದೆ ತಾಯಿಗಳಾದದ್ದು ಬಹುಜನ್ಮದ ಪುಣ್ಯದ ಫಲ. ಸುಗ್ಗವ್ವ, ಬಹುಜನ್ಮದ ಪುಣ್ಯದ ಫಲ. ಮುದ್ದುಗೌಡ, ನಿಮ್ಮೆಲ್ಲರ ಅಂತಃಕರಣದಲ್ಲಿ ಅಡಗಿದ ಆ ಶಿವನೇ ಈ ಸಿದ್ಧರಾಮ. ನೀವು ಮಾಡಿದ ಪುಣ್ಯದ ಫಲವೇ ಈ ನಿಮ್ಮ ಸಿದ್ಧರಾಮ. ನನ್ನ ಶಿವಸಂಕಲ್ಪಕ್ಕೆ ತಾವೆಲ್ಲ ಹಿರಿಯರು ಸಹಕರಿಸಿದರೆ ಅದುವೇ ನನ್ನ ಭಾಗ್ಯ. ಜೈ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಜೈ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ. ಮಹಾನ್ ಮಲ್ಲಯ್ಯ, ಮಹಾನ್ ಮಲ್ಲಯ್ಯ. ಶಿವ ಸಿದ್ದರಾಮ, ನಿನ್ನ ಶಿವ ಸಂಕಲ್ಪಕ್ಕೆ ಇಡೀ ಸ್ವನ್ನಲಿಗೆಪುರವೇ ಸಹಕಾರ ನೀಡುತ್ತದೆ. ಸ್ವನ್ನಲಿಗೆ ಶ್ರೀಶೈಲವಾಗಲಿ, ಸ್ವನ್ನಲಿಗೆ ಶ್ರೀಶೈಲವಾಗಲಿ. ಶ್ರೀಶೈಲದಿಂದ ಬಂದ ಸೊನ್ನಲಾಪುರದಿನಿಂದ, ಶ್ರೀಶೈಲದಿಂದ ಬಂದ ಸೊನ್ನಲಾಪುರದಿನಿಂದ, ಶ್ರೀಗಿರಿ ಮಲ್ಲಯ್ಯ ಏನ ಚಂದ ಚಂದ, ಶ್ರೀಗಿರಿ ಮಲ್ಲಯ್ಯ ಏನ ಚಂದ ಚಂದ, ಸಿದ್ಧರಾಮ 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 ಸಿದ್ಧರಾಮ. ಶ್ರೀಶೈಲದಿಂದ ಬಂದ ಸೊನ್ನಲಾಪುರದಿನಿಂದ, ಶ್ರೀಗಿರಿ ಮಲ್ಲಯ್ಯ ಏನ ಚಂದ ಚಂದ, ಶ್ರೀಗಿರಿ ಮಲ್ಲಯ್ಯ ಏನ ಚಂದ ಚಂದ, ಸಿದ್ಧರಾಮ ಸಿದ್ಧರಾಮ ಸಿದ್ಧ
ಸಿದ್ಧರಾಮ 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 ಸಿದ್ಧರಾಮ. ಇದುವರೆಗೆ ಸೊನ್ನಲಿಗೆ ಸಿದ್ದರಾಮ ರೂಪಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕಲಬುರ್ಗಿಯ ಅಮರ ಕಲಾವೃಂದದ ಸದಸ್ಯರಾದ ಕಂಬಿಸ್ವಾಮಿ ಆಗಿ ರಾಜೇಶ್ವರಿ ಕೇರೂರ್, ಹಿರಿಯನಾಗಿ ಸಾಕ್ಷಿ ಸತ್ಯಂಪೇಟ್, ಮುದ್ದುಗೌಡನಾಗಿ ಮೈತ್ರಾದೇವಿ ಕುಣಚಿ, ಸುಗ್ಗವ್ವೆ ಆಗಿ ಅನುರಾಧ ಕೆ ಹಡಗಲಿಮಠ್, ಮಲ್ಲಯ್ಯನಾಗಿ ಜಯಶ್ರೀ ಚಟ್ನಳ್ಳಿ ಮತ್ತು ಸಿದ್ದರಾಮನಾಗಿ ಸರೋಜಾ ಜಾಕ್ರೆಡ್ಡಿ. ಹಾಡಿದವರು ಡಾಕ್ಟರ್ ಶ್ವೇತಾ ಬಣಗಾರ್ ಹಾಗೂ ಭಾಗ್ಯಶ್ರೀ ಆರ್ ಬಾಗೋಡಿ. ರಚನೆ, ಸಂಗೀತ ಹಾಗೂ ನಿರ್ದೇಶನ ಅಮರಪ್ರಿಯಾ ಹಿರೇಮಠ್ ಹೋತ್ಪೇಟ್. ಸಂಕಲನ ಮಲ್ಲಮ್ಮ ಟಿ ಬುಳ್ಳ. ನಿರ್ಮಾಣ ಬಿ ಸಿದ್ದಣ್ಣ. ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.